ಮನೆಯಲ್ಲಿ ಎಷ್ಟು ಚಿನ್ನಾಭರಣ ಅಥವಾ ಕ್ಯಾಶ್ ಇದ್ದಲ್ಲಿ ಐಟಿ ನೋಟಿಸ್ ಬರುತ್ತೆ ಗೊತ್ತಾ? ಚಿನ್ನ ಮತ್ತು ಚಿನ್ನದ ಆಭರಣಗಳು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಭಾವನೆಗಳ ಭಾಗವಾಗಿದೆ. ಹಬ್ಬಗಳಿಂದ ಮದುವೆಯವರೆಗೂ ಪ್ರತಿ ಸಂತೋಷದ ಸಂದರ್ಭದಲ್ಲಿ ಚಿನ್ನವನ್ನ ಖರೀದಿಸೋದು ಮತ್ತು ಧರಿಸೋದು ಶುಭ. ಅನೇಕ ಜನರು ಅದನ್ನ ಹೂಡಿಕೆಯಾಗೂ ಖರೀದಿಸ್ತಾರೆ. ಆದಾಯ ತೆರಿಗೆ ಕಾಯ್ದೆ ಅಡಿಯಲ್ಲಿ ನಾವು ನಮ್ಮ ಮನೆಯಲ್ಲಿ ಕಾನೂನುಬದ್ಧವಾಗಿ ಎಷ್ಟು ಚಿನ್ನವನ್ನ ಇಡಬಹುದು ಅನ್ನೋದಕ್ಕೂ ನಿಯಮವಿದೆ. ಅನೇಕ ಜನರು ಆದಾಯ ತೆರಿಗೆ ಲೆಕ್ಕ ಪರಿಶೋಧನೆಗೆ ಹೆದರುತ್ತಾರೆ. ಕಷ್ಟಪಟ್ಟು ಸಂಪಾದಿಸಿದ ಅಥವಾ ಪಿತ್ರಾರ್ಜಿತವಾಗಿ ಬಂದ ಚಿನ್ನವನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಎಂಬ ಭಯವು ಅವರಲ್ಲಿ ಇರಬಹುದು. ಚಿನ್ನದ ಆಭರಣಗಳ ಮೇಲೆ ಮೋಹ ನಿಮಗೆ ಇದ್ರೆ ಈ ನಿಯಮಗಳನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಈ ಮೂಲಕ ಅನೇಕ ರೀತಿಯ ಸಮಸ್ಯೆಗಳನ್ನು ತಪ್ಪಿಸಬಹುದು. ಚಿನ್ನವನ್ನ ಇಟ್ಕೊಳ್ಳೋದಕ್ಕೆ ಯಾವುದೇ ಗರಿಷ್ಠ ಮಿತಿ ಇದೆಯಾ ಅಂತ ನೋಡೋದಾದ್ರೆ, ಚಿನ್ನ ಖರೀದಿಗೆ ಕಾನೂನು ಪುರಾವೆಯನ್ನ ಹೊಂದಿದ್ರೆ ಎಷ್ಟು ಬೇಕಾದರೂ ಚಿನ್ನವನ್ನ ಇಟ್ಕೊಳ್ಬಹುದು. ಹೌದು, ನಿಮ್ಮ ಮನೆಯಲ್ಲಿ ಚಿನ್ನವನ್ನ ಇಡಲು ಯಾವುದೇ ಗರಿಷ್ಠ ಮಿತಿ ಇಲ್ಲ. ಆದಾಯ ತೆರಿಗೆ ರಿಟರ್ನ್ಸ್ನಲ್ಲಿ ಘೋಷಿಸಿರುವ ಆದಾಯದಿಂದ ಅಥವಾ ಕೃಷಿಯಿಂದ ತೆರಿಗೆ ಮುಕ್ತ ಆದಾಯದಿಂದ ಚಿನ್ನವನ್ನ ಖರೀದಿಸಿದ್ರೆ ಅಥವಾ ನೀವು ಅದನ್ನ ಆನುವಂಶಿಕವಾಗಿ ಪಡೆದಿದ್ದು ಅದಕ್ಕೆ ಸರಿಯಾದ ದಾಖಲೆ ನಿಮ್ಮ ಬಳಿ ಇದ್ರೆ ನೀವು ಚಿಂತಿಸಬೇಕಾಗಿಲ್ಲ. ಆದಾಯ ತೆರಿಗೆ ಲೆಕ್ಕ ಪರಿಶೋಧನೆಯಲ್ಲಿ ಎಷ್ಟು ಚಿನ್ನ ಸುರಕ್ಷಿತ ಅಂತ ನೋಡೋದಾದ್ರೆ, ಕೇಂದ್ರೀಯ ನೇರ ತೆರಿಗೆ ಮಂಡಳಿ 1994ರಲ್ಲಿ ಸುತ್ತೋಲೆ ಹೊರಡಿಸಿ ಯಾವುದೇ ಸಂದರ್ಭದಲ್ಲೂ ನಿರ್ದಿಷ್ಟ ಪ್ರಮಾಣದ ಚಿನ್ನಾಭರಣಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದಿಲ್ಲ ಅಂತ ಹೇಳಿದೆ. ವ್ಯಕ್ತಿಯ ಆದಾಯ ಮತ್ತು ಚಿನ್ನದ ಪ್ರಮಾಣವು ಹೊಂದಿಕೆ ಆಗದಿದ್ರೂ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಪ್ರಮಾಣದ ಚಿನ್ನಾಭರಣಗಳನ್ನು ಇಟ್ಕೊಳ್ಳಬಹುದು. ಪೂರ್ವಜರಿಗೆ ನೀಡಿದ ಆಭರಣಗಳಿಗೆ ಸಂಬಂಧಪಟ್ಟ ಮತ್ತು ಮದುವೆಯ ಸಂದರ್ಭದಲ್ಲಿ ಸಾಮಾನ್ಯ ಜನರು ಕಿರುಕುಳಕ್ಕೊಳಗಾಗಬಾರದು ಎಂಬ ಉದ್ದೇಶದಿಂದ ಈ ನಿಯಮವನ್ನು ಮಾಡಲಾಗಿದೆ. ಸಿಬಿಡಿಟಿ ನಿಯಮಗಳ ಪ್ರಕಾರ ಚಿನ್ನದ ಆಭರಣಗಳನ್ನು ಹೊಂದುವ ಮಿತಿ: ವಿವಾಹಿತ ಮಹಿಳೆ 500 ಗ್ರಾಂ ಚಿನ್ನದ ಆಭರಣ, ಅವಿವಾಹಿತ ಮಹಿಳೆ 250 ಗ್ರಾಂ ಚಿನ್ನದ ಆಭರಣ, ಕುಟುಂಬದ ಪುರುಷ ಸದಸ್ಯ 100 ಗ್ರಾಂ ಚಿನ್ನಾಭರಣವನ್ನು ಹೊಂದಬಹುದು. ಉದಾಹರಣೆಗೆ, ಒಂದು ಕುಟುಂಬವು ಗಂಡ, ಹೆಂಡತಿ ಮತ್ತು ಅವಿವಾಹಿತ ಮಗಳನ್ನ ಹೊಂದಿದ್ರೆ ಅವರು ಯಾವುದೇ ಪುರಾವೆಗಳಿಲ್ಲದೆ ಒಟ್ಟು 850 ಗ್ರಾಂ ಚಿನ್ನದ ಆಭರಣಗಳನ್ನು ಕಾನೂನುಬದ್ಧವಾಗಿ ಹೊಂದಬಹುದು. ಆದಾಯ ತೆರಿಗೆ ಇಲಾಖೆಯು ತಪಾಸಣೆಯ ಸಮಯದಲ್ಲಿ ಈ ಮಿತಿಯವರೆಗಿನ ಆಭರಣಗಳನ್ನು ವಶಪಡಿಸಿಕೊಳ್ಳೋದಿಲ್ಲ. ಯಾರಾದರೂ ನಿಗದಿತ ಮಿತಿಗಿಂತ ಹೆಚ್ಚಿನ ಚಿನ್ನವನ್ನು ಹೊಂದಿದ್ರೆ ಆದಾಯ ತೆರಿಗೆಯಿಂದ ಹೆಚ್ಚುವರಿ ಚಿನ್ನದ ಮೂಲದ ಬಗ್ಗೆ ಪ್ರಶ್ನೆ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಚಿನ್ನದ ಖರೀದಿಗೆ ಸಂಬಂಧಪಟ್ಟ ಪುರಾವೆ ಮತ್ತು ದಾಖಲೆಗಳನ್ನು ತೋರಿಸಿದ್ರೆ ನಿಮ್ಮಲ್ಲಿರುವ ಚಿನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗೋದಿಲ್ಲ. ಆದರೆ ಆ ಹೆಚ್ಚುವರಿ ಚಿನ್ನಕ್ಕೆ ಯಾವುದೇ ಖಾತೆ ಅಥವಾ ಪುರಾವೆಯನ್ನು ಒದಗಿಸಲು ಸಾಧ್ಯವಾಗದಿದ್ದರೆ ಅಧಿಕಾರಿಗಳು ಆ ಚಿನ್ನವನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಭಾರೀ ದಂಡವನ್ನು ಕೂಡ ವಿಧಿಸಬಹುದು. ಚಿನ್ನವನ್ನು ಸುರಕ್ಷಿತವಾಗಿಡಲು ಈ ದಾಖಲೆಗಳನ್ನು ಹೊಂದಿರೋದು ಬಹಳ ಮುಖ್ಯ ಆಗುತ್ತೆ. ನೀವು ಚಿನ್ನವನ್ನ ಖರೀದಿಸಿದ್ರೆ ಯಾವಾಗಲೂ ಆಭರಣ ವ್ಯಾಪಾರಿಯಿಂದ ಮಾನ್ಯವಾದ ಬಿಲ್ ಪಡೀರಿ. ಇದು ಅತ್ಯಂತ ಬಲವಾದ ಪುರಾವೆಯಾಗಿದೆ. ಇನ್ನು ನಿಮ್ಮ ಪೋಷಕರು ಅಥವಾ ಸಂಬಂಧಿಕರಿಂದ ಚಿನ್ನವನ್ನ ಆನುವಂಶಿಕವಾಗಿ ಪಡೆದಿದ್ರೆ ವಿಲ್ ಅಥವಾ ಕುಟುಂಬ ವಿಭಾಗದ ದಾಖಲೆಗಳನ್ನು ಸುರಕ್ಷಿತವಾಗಿರಿಸಿ. ಯಾರಾದರೂ ನಿಮಗೆ ಚಿನ್ನವನ್ನ ಉಡುಗೊರೆಯಾಗಿ ನೀಡಿದ್ರೆ ಉಡುಗೊರೆ ಪ್ರಮಾಣ ಪತ್ರವನ್ನು ಪಡೆಯೋದು ಉತ್ತಮ. ಚಿನ್ನದ ಆಭರಣದ ನಿಯಮಗಳು ಚಿನ್ನದ ಬಿಸ್ಕತ್ಗಳು ಮತ್ತು ನಾಣ್ಯಗಳಿಗೂ ಅನ್ವಯ ಆಗತ್ತಾ ಅಂತ ನೋಡೋದಾದ್ರೆ, ಸಿಬಿಡಿಟಿ ನೀಡುವ 500, 250, 100 ಗ್ರಾಂ ವಿನಾಯಿತಿಯು ಮುಖ್ಯವಾಗಿ ಚಿನ್ನದ ಆಭರಣಗಳಿಗೆ ಅನ್ವಯಿಸುತ್ತೆ. ನಿಮ್ಮಲ್ಲಿ ಚಿನ್ನದ ನಾಣ್ಯಗಳು ಅಥವಾ ಬಾರ್ಗಳಿದ್ರೆ ಪ್ರತಿ ಗ್ರಾಮ್ನ ದಾಖಲೆ ಮತ್ತು ಸರಿಯಾದ ರಶೀದಿಯನ್ನು ಇಟ್ಕೊಳ್ಬೇಕು. ಬಿಸ್ಕತ್ತುಗಳು ಮತ್ತು ನಾಣ್ಯಗಳನ್ನು ನೇರ ಹೂಡಿಕೆ ಅಂತೇಳಿ ಪರಿಗಣಿಸಲಾಗುತ್ತೆ ಮತ್ತು ಅದರ ಪುರಾವೆ ಬಹುತೇಕ ಅತ್ಯಗತ್ಯ.